ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆಯ ಹೊಡೆತಕ್ಕೆ ನರಕಯಾತನೆ ಸೃಷ್ಟಿಯಾಗಿದೆ. ಬಜಿಗುಂಡಿ ಗ್ರಾಮದಲ್ಲಿ ಮಳೆಗೆ ಕಾರಿನ ಮೇಲೆ ಮರ ಬಿದ್ದಿದೆ. ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಮರ ಬಿದ್ದಿದೆ. ಚಾಲಕ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಇನ್ನು ವಿದ್ಯುತ್ ಕಂಬಗಳು ಕೂಡ ನೆಲಕ್ಕಪ್ಪಳಿಸಿವೆ. ಜನರು ಕತ್ತಲಲ್ಲೇ ದಿನದೂಡಿದ್ದಾರೆ. ಮಳೆಗೆ ಅಪಾಯದ ಮಟ್ಟವನ್ನ ಮೀರಿ ಹಳ್ಳ ಕೊಳ್ಳಗಳು ಹರಿತಾ ಇವೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಾರಿನ ಮೇಲೆ ಮರ ಬಿದ್ದಿದೆ ಅಂತ ಹೇಳಿ. ಚಲಿಸ್ತಾ ಇದ್ದಂತಹ ಕಾರು. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಬುಡ ಸಮೇತ ಮರ ಬಿದ್ದಿದೆ. ಕಾರಿನ ಹಿಂಬದಿಗೆ ಮರ ಬಿದ್ದಿರುವುದರಿಂದ ಡ್ರೈವರ್ ಬಚಾವಾಗಿದ್ದಾರೆ. ಕೊಡಗಿನ ಬಜ್ಜೆಗುಂಡಿಯಲ್ಲಿ ಆಗಿರುವಂತಹ ಘಟನೆ ಇದು. ಯಾವ ರೀತಿಯಾಗಿ ಕಾರು ಜಖಮಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬರೀ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿರುವುದು ಮಾತ್ರವಲ್ಲ, ಇದರಿಂದಾಗಿ ವಿದ್ಯುತ್ ಕಂಬಗಳು ಬಿದ್ದು ಹೋಗಿವೆ. ಜನರು ಕೂಡ ಕರೆಂಟ್ ಇಲ್ಲದೆ ಪರಿತಪಿಸ್ತಾ ಇದ್ದಾರೆ. ಬುಡ ಸಮೇತ ಆ ಮರ ಬಿದ್ದಿರುವುದು, ರಸ್ತೆಗೇನೆ ಮರ ಬಿದ್ದಿರುವುದರಿಂದ ವಾಹನ ಸಂಚಾರ ಕೂಡ ಬಂದ್ ಆಗಿದೆ. ವಾಹನಗಳು ಅಲ್ಲಲ್ಲೇ ನಿಂತಿರುವುದನ್ನು ಕೂಡ ನೋಡ್ತಾ ಇದ್ದೀರಿ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಈ ರೀತಿಯ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಇನ್ನು